ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪುರುಷರಿಗೆ ಹಾಗೂ ಸ್ತ್ರೀಯರಿಗೆ ಇಬ್ಬರಿಗೂ ಕೂಡ ಪ್ರಮುಖ ದೇವತೆಯ ಆರಾಧನೆಯನ್ನು ಹೇಳಿದ್ದಾರೆ. ಅದು ವಿಶೇಷವಾಗಿ ದಂಪತಿಗಳಿಗೆ ಪಾರ್ವತೀ ದೇವಿ ಮತ್ತೆ ರುದ್ರದೇವರು ಇವರಿಬ್ಬರನ್ನ ಎಷ್ಟು ಚೆನ್ನಾಗಿ ನಾವು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತೀವೋ ಅಷ್ಟು ನಮಗೆ ಈ ಪಾರ್ವತಿ ಮತ್ತೆ ಶಿವ ಇಬ್ಬರು ಅನುಗ್ರಹಿಸ್ತಾರೆ. ದಾಂಪತ್ಯಾತ್ ನವಿಹೀಯತೆ ಅಂತ, ದಾಂಪತ್ಯ ಚೆನ್ನಾಗಿರ್ಬೇಕು ಅಂದ್ರೆ ಗೌರಿ ಪೂಜೆ ಹಾಗೆ ರುದ್ರದೇವರ ಪೂಜೆ ಎರಡು ಬಹಳ ಮುಖ್ಯ. ಅದರಿಂದ ಬರೀ ಸ್ತ್ರೀಯರು ಮಾತ್ರ ಗೌರಿ ಪೂಜೆ ಅಂತಲ್ಲ, ಸ್ತ್ರೀಯರು ಪೂಜೆ ಮಾಡಿದ್ರು ರುದ್ರದೇವರ ಜೊತೆಗೇನೆ ಪೂಜೆ ಗೌರಿದು, ಪುರುಷರು ಮಾಡಿದ್ರು ಕೂಡ ರುದ್ರದೇವರ ಜೊತೆಗೆ ಪಾರ್ವತಿ ದೇವಿ ಇರ್ಲೇಬೇಕು. ಇಬ್ಬರಿಗೆ ಸಮರ್ಪಣೆಯನ್ನ ಮಾಡ್ಬೇಕು, ಆಗ ಚೆನ್ನಾಗಿರುತ್ತೆ. ಇಲ್ಲ ಒಬ್ಬೊಬ್ಬರನ್ನ ಪೂಜೆ ಮಾಡಿದ್ರೆ ಗಂಡ ಹೆಂಡತಿ ಜೊತೆಗೇ ಇರೋರನ್ನ ಪೂಜೆ ಮಾಡ್ಬೇಕು, ಆಗ ನಮಗೆ ವಿಶೇಷ ಅನುಗ್ರಹ ಆಗುತ್ತೆ. ಸಾಮಾನ್ಯವಾಗಿ ಗೌರಿ ಪೂಜೆ ಎಂದಾಗ ಒಂದು ಕುಂಕುಮ ಅರ್ಶನ ನಮ್ಗೆ ಗೆಜ್ಜೆ ವಸ್ತ್ರ ಹಾಕಿ ಮುಗಿದೋಯ್ತು, ನಮ್ಗಿನ ಗೊತ್ತೇ ಇರಲ್ಲ, ಇಷ್ಟು ಮಾಡಿದ್ರೆ ಮುಗೀತ್ ಪೂಜೆ ಅನ್ನೋ ಇರ್ತೀವಿ, ಬಾಗಿನ ಕೊಡ್ತೀವಿ ಮುಗೀತು, ಹಾಗಾದ್ರೆ ಪೂಜೆ ಕಥೆ ಮುಗೀತು. ಗೌರಿ ಪೂಜೆ ಅಂದ್ರೆ ಇಷ್ಟೇ ಅಂತ ನಾವು ಅನ್ಕೊಂಡಿದೀವಿ, ಆದ್ರೆ ಹಾಗಲ್ಲ. ಒಂದೊಂದು ಕ್ರಮವನ್ನ ತಿಳ್ಕೊಳ್ಬೇಕು. ಪುರೋಹಿತರಲ್ಲಿ ಮಾಡಿಸ್ತಾರೆ ಅಥವಾ ಮನೆಯಲ್ಲಿ ಗಂಡಂದ್ರು ಮಾಡ್ತಾರೆ, ಹೆಣ್ಣು ಮಕ್ಕಳು ಎಷ್ಟು ಮಾಡ್ಬೇಕೋ ಅಷ್ಟನ್ನು ಮಾಡ್ತಾರೆ ನಿಜ, ಅದರ ಜೊತೆಗೆ ಗಮನಿಸ್ಕೊಳ್ಬೇಕು ಆ ಪೂಜೆಯಲ್ಲಿ ಏನೇನ್ ಮಾಡ್ತಾರೆ ಅಂತ. ಉದಾಹರಣೆಗೆ ನೋಡಿ, ಮೊದಲು ಆವಾಹನೆ ಮಾಡ್ಬೇಕು ಅಂತಿದೆ. ಈಗ ಒಂದು ಪ್ರತಿಮೆಯನ್ನ ಇಟ್ಕೊಂಡಿರ್ತೀವಿ, ಗೌರಿ ಪ್ರತಿಮೆಯನ್ನು, ಅದೊಂದು ಅರಿಶಿಣದ ಬೊಟ್ಟ ಆಗಬಹುದು ಯಾವ್ದಾದ್ರು ರೂಪದಲ್ಲಿ, ಅಲ್ಲಿ ಗೌರಿದೇವಿ ಬರ್ಬೇಕಲ್ಲ. ಯಾಕೆಂದ್ರೆ ಎಷ್ಟೋ ಮನೆಗಳಲ್ಲಿ ಗೌರಿ ಇರ್ತಾಳೆ, ಯಾಕೆಂದ್ರೆ ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ. ನಮ್ಮನೆಗ್ ಬರ್ಬೇಕಲ್ಲ ಗೌರಿ, ಕೈಲಾಸದಿಂದ ಬರ್ಬೇಕಲ್ಲ. ಹೇಗ್ ಬರ್ತಾಳೆ? ಮೊದಲೊಂದು ಹೂ ತಗೊಳ್ಬೇಕು ಕೈಗೆ, ಹೂ ತಗೊಂಡು ಆ ಹೂವನ್ನ ಏರಿಸ್ಬೇಕು ಗೌರಿಯ ಪ್ರತಿಮೆಗೆ. ಆ ಏರಿಸ್ಬೇಕಾದ್ರೆ ಅನುಸಂಧಾನ ಏನು? ಆವಾಹಯಾಮಿ ದೇವೀಂ ತ್ವಾಂ ಸರ್ವದಾ ಶುಭಕಾರಿಣಿ, ಯಾವಾಗ್ಲೂ ಶುಭ. ಗೌರಿ ದೇವಿ ಅಂದ್ರೆ ಮಂಗಳದಾಯಿನಿ ಅವಳು ಅಂತ, ನೀನು ಈ ಹೂವಿನ ಮುಖಾಂತರ ಬಂದಲ್ಲಿ ನೆಲೆಸು ಅಂತ. ಈ ರೀತಿಯಾಗಿ ನಾವು ಅನುಸಂಧಾನ ಮಾಡಿ ಒಂದು ಹೂವನ್ನ ಹಾಕೋದು. ಸುಮ್ನೆ ಹೂ ಹಾಕ್ತಾ ಇರೋದಲ್ಲ, ಪೂಜೆ ಹೇಗೆ ಸುಮ್ನೆ ಹಾಕ್ತಾ ಇರೋದು ಅದಲ್ಲ. ಆ ಪೂಜೆಯಲ್ಲಿ ಮೊದಲನೇದಾಗಿ ಹೂವನ್ನ ಹಾಕೋದು ಯಾಕೆಂದ್ರೆ ಗೌರಿ ದೇವಿ ಆ ಪ್ರತಿಮೆಯಲ್ಲಿ ಬರ್ಲಿ ಅಂತ, ಇದು ಮೊದಲನೇ. ಎರಡನೇದು, ಆ ಗೌರಿದೇವಿ ಪೀಠ ಅಂತ ಇರುತ್ತಲ್ಲ, ಆ ಪೀಠದ ಕೆಳಗಡೆ ಹೂವನ್ನ ಹಾಕ್ತಾರೆ, ಅಕ್ಷತೆ ಕಾಳುಗಳನ್ನ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಕ್ಷತೆ ಕಾಳುಗಳನ್ನ ಮತ್ತೆ ಹೂವನ್ನ ಪೀಠದ ಕೆಳಗಡೆ ಅಂದ್ರೆ, ಮಯಾನೀತಂ ಗ್ರಹಣಂಚ ಆಸನಂ, ನಾನು ಆಸನ ಹಾಕಿದ್ದೀನಿ ಅದ್ರಲ್ಲಿ ಕೂತ್ಕೋ ಅಂತ. ಮೊದಲು ಕರೆದು ಬಿಟ್ವಿ ಮನೆಗೆ, ಕರೆದ ಮೇಲೆ ಚೇರನ್ನ ಎಲ್ಲ ಹಾಕಿ ಕೂಡಿಸ್ತೀವಲ್ಲ, ಆ ತರ ಆಸನವನ್ನ ಹಾಕಿ ಕೂಡಿಸ್ಬೇಕು. ಅದರಲ್ಲೂ ಹೇಳ್ಬೇಕಂತೆ, ಅದು ರತ್ನ ಖಚಿತ ಆಸನ ಅಮ್ಮ ತಾಯಿ, ನೀ ಕೂತ್ಕೊ ಅಂತ. ಎಲ್ಲಿ ರತ್ನ ಖಚಿತ? ಮರದಿಟ್ಟಿರ್ತೀವಿ ನಾವು ಆಸನ, ಆದ್ರೆ ಕಲ್ಪನೆ ಈ ತರ ಇರ್ಲಿ, ನನಗೆ ಆ ಶಕ್ತಿಯನ್ನ ಕೊಡು ಅಂತ ಅನ್ಕೊಂಡು ಆ ಹೂವು ಮತ್ತೆ ಅಕ್ಷತೆ ಕಾಳುಗಳನ್ನ ಆ ಪೀಠದ ಕೆಳಗಡೆ ಹಾಕೋದಿದೆ. ಆಮೇಲೆ ಪಾದ್ಯ ಅಂತ ಕೊಡ್ತಾರೆ. ಷೋಡಶೋಪಚಾರ ಪೂಜೆಯ ಬಗ್ಗೆ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ನಮ್ಮ ಮನಸ್ಸಿಗಿರ್ಬೇಕು. ಆ ಗೌರಿ ಒಲಿತಾಳೆ, ಖುಷಿ ಆಗ್ತಾಳೆ, ಮನೆ ಕರೆಸಿ ನನ್ನ ಬಗ್ಗೆ ಎಲ್ಲಾ ತಿಳ್ಕೊಂಡು ಇವಳು ಪೂಜೆ ಮಾಡಿದಾಳೆ, ಈ ದಂಪತಿಗಳು ಪೂಜೆ ಮಾಡಿದ್ದಾರೆ ಅಂತ. ಇಲ್ಲಾಂದ್ರೆ ಏನೂ ಗೊತ್ತಿಲ್ಲ, ಸುಮ್ನೆ ಹಾಗೆ ಮಾಡಿದ್ರೆ, ಪ್ರತಿ ವರ್ಷನೂ ಹಾಗೆ ಮಾಡಿದ್ರೆ ಉಪಯೋಗ ಇಲ್ಲ. ಹಾಗಾಗಿ ಪಾದ್ಯವನ್ನ ನಾವು ಸಮರ್ಪಣೆ ಮಾಡೋದಿದ್ರೆ ಏನಂತ ಅರ್ಥ? ಪಾದ್ಯ ಅಂದ್ರೆ ಬಂದವರ ಪಾದವನ್ನ ತೊಳಿತಾರೆ. ಈಗ ಸುಮಂಗಲಿ ಸ್ತ್ರೀಯನ್ನ ಕರೀತಾರೆ, ಮರದ ಬಾಗಿನ ಕೊಡ್ಬೇಕಾದ್ರೆ ಪಾದ ತೊಳಿಬೇಕು ನೀರು ಹಾಕಿ, ಯಾಕಂದ್ರೆ ಗೌರಿ ಆ ಸುಮಂಗಲಿಯರ ರೂಪದಲ್ಲಿ ಬಂದಿರ್ತಾಳೆ. ಸರಿ, ಇಲ್ಲಿ ಪ್ರತಿಮೆಗೆ ಹೇಗೆ? ಪ್ರತಿಮೆಗೂ ಪಾದಕ್ಕೆ ಹೋಗಿ ಮುಟ್ಟೋದ? ಹಾಗಲ್ಲ. ಒಂದು ಉದ್ಧರಣೆ ನೀರು ತಗೊಳ್ಳೋದು, ಗೌರಿ ದೇವಿಯ ಕಾಲಿಗೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಹಾಕ್ಬೇಕು. ಇದನ್ನ ಪಾದ್ಯ ಕೊಟ್ಟ ಹಾಗೆ ಅಂತ. ಪಾದ್ಯ ಅಂದ್ರೆ ಪಾದಕ್ಕೆ ಸಮರ್ಪಣೆ ಮಾಡ್ಲಿಕ್ಕೆ ಬೇಕಾದ ನೀರು ಅಂತ. ಇನ್ನು ಅರ್ಘ್ಯ ಕೊಡ್ಬೇಕು ಅಂದ್ರೆ ಅವಳ ಕೈಗೆ ಹಾಕ್ಬೇಕು, ಅದನ್ನ ಕೈಗೆ ತೋರಿಸಿ ಉದ್ಧರಣೆಯ ನೀರನ್ನ ಮತ್ತೆ ಅರ್ಘ್ಯ ಪಾತ್ರೆಗೆ ಹಾಕೋದು. ಇನ್ನು ಆಚಮನ ಮಾಡ್ಬೇಕು ಅವಳು, ಒಂದು ಉದ್ಧರಣೆ ಮತ್ತೆ ತೋರಿಸೋದು ದೇವಿಗೆ, ಆಚಮನವನ್ನ ಮಾಡಿಸೋದು. ಇನ್ನು ಮಧುಪರ್ಕ ಅಂತ ಹೇಳ್ತಾರೆ. ಸಾಮಾನ್ಯ ಮಧುಪರ್ಕ ಅಂದಾಗ ಅಂದಾಜಾಗಲ್ಲ. ಮಧುಪರ್ಕ ಅಂದ್ರೆ ಇವಾಗ ಜೇನುತುಪ್ಪ ಏನ್ ಮಾಡ್ಬೇಕು? ಅದನ್ನ ಅರ್ಘ್ಯ ಪಾತ್ರೆಗೆ ಸುಮ್ನೆ ಹಿಂಗ್ ತೋರಿಸಿ ಹಿಂಗ್ ಬಿಟ್ಬಿಡೋದಿದೆ, ಯಾಕೆ ನಮಗಲ್ಲ, ಅದು ಗೌರಿ ದೇವಿ ತಗೊಳ್ಳಿ ಅಂತ ಸಮರ್ಪಣೆ ಮಾಡೋದು. ಈ ಮಧುಪರ್ಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದ್ ಬಾಳೆಹಣ್ಣು ತಗೊಳ್ತಾರೆ, ಅದನ್ನ ಸುಲಿತಾರೆ, ಪಂಚಾಮೃತಲ್ಲಿ ಅದ್ದಿ ತಾಂಬೂಲದ ಮೇಲೆ ಇಟ್ಟು ಗಾಯತ್ರಿ ಮಂತ್ರ ಹೇಳಿ ಪ್ರೋಕ್ಷಣೆ ಮಾಡ್ತಾರೆ. ಅದಾದ್ಮೇಲೆ ಮಧುಪರ್ಕದ ಸಮರ್ಪಣೆ, ಇದನ್ನ ಗೌರಿ ದೇವಿಗೆ ಮಾಡ್ಬೇಕು. ಇನ್ನು ಪಂಚಾಮೃತ ಸ್ನಾನ ಏನ್ ಮಾಡೋದು? ಒಂದು ಹೂ ತಗೊಳ್ಬೇಕು. ಕೆಲವು ಸಲ ಏನಾಗುತ್ತೆ, ಕೈಯಿಂದಲೇ ಹಿಂಗ್ ಬೆರಳಿಂದಲೇ ಹಿಂಗ್ ಮಾಡುದು, ನಮ್ ಬೆರಳು ಅಶುದ್ಧ, ಏನೇನ್ ಕಶ್ಮಲ ತುಂಬ್ಕೊಂಡಿರತ್ತೋ ಇದ್ರನ್ನ ಗೌರಿ ದೇವಿಗೆ ಹಾಕಿದ್ರೆ ಓಡೋಗ್ಬಿಡ್ತಾಳೆ ಬೇಡ ಅಂತ. ಯಾಕಂದ್ರೆ ಅವಳು ಕೈಲಾಸದಿಂದ ಬಂದಿರೋಳು, ಎಂಥ ಸ್ಥಾನದಲ್ಲಿ ಇರೋಳು,
ನಾವು ಮಾಡುವಂತ ಈ ಕ್ಷುದ್ರವಾದ ಕೈಯ ಪೂಜೆ ತಗೊಳ್ತಾಳ, ಒಂದು ಹೂ ತಗೊಳ್ಬೇಕು. ಹೂವು ಅಂದ್ರೆ ತುಂಬಾ ಇಷ್ಟ. ಹೂವಿನ ಲಕ್ಷ್ಮೀ ದೇವಿ ಸನ್ನಿಧಾನ ಅಂದ್ರೆ ಅವಳಿಗೆ ತುಂಬಾ ಖುಷಿ. ಅದ್ ಬಂದ್ರೆ ಅವಳಿಗೆ ಖುಷಿ. ಯಾಕೆ ತಾಯಿ ಲಕ್ಷ್ಮಿ ಅಂದ್ರೆ ಗೌರಿ ದೇವಿಗೆ ತಾಯಿಯ ತರ ವರ್ಣನೆಯನ್ನ ಮಾಡ್ತಾರೆ ಶಾಸ್ತ್ರದಲ್ಲೆಲ್ಲ. ಅಂತೂ ಪಂಚಾಮೃತ ಸ್ನಾನ ಹಾಲಿನಲ್ಲಿ ಆ ಹೂವನ್ನ ಅದ್ದಿ ಅವಳಿಗೆ ಹಾಕ್ಬೇಕು. ಮೊಸರನ್ನು ಕೂಡ ಅಷ್ಟೇ. ಏನ್ ಮೊಸರು ಗೌರಿ ದೇವಿ ಮೇಲೆ ಹಾಕ್ಬೇಕು ಅಂತ ಫುಲ್ ಸುರದೇ ಬಿಡೋದಲ್ಲ, ಅಭಿಷೇಕ ಅಲ್ಲ, ಸುಮ್ಮನೆ ಪ್ರೋಕ್ಷಣೆಯನ್ನ ಮಾಡ್ಬೇಕು. ಇನ್ನು ತುಪ್ಪದ ಪ್ರೋಕ್ಷಣೆ, ಜೇನುತುಪ್ಪದ ಪ್ರೋಕ್ಷಣೆ, ಸಕ್ಕರೆಯ ಪ್ರೋಕ್ಷಣೆ. ಸಕ್ಕರೆಯನ್ನ ನೀರನ್ನ ಸ್ವಲ್ಪ ಹಿಂಗ್ ಮಾಡ್ಕೊಂಡು ಸಕ್ಕರೆಯನ್ನ ಪ್ರೋಕ್ಷಣೆ ಮಾಡೋದು. ಎಳ್ನೀರಿನ ಪ್ರೋಕ್ಷಣೆಯನ್ನು ಮಾಡ್ಬೇಕು. ಅಷ್ಟೇ ಅಲ್ಲ, ಶುದ್ಧೋದಕ ಸ್ನಾನ ಅಂತಿದೆ. ಇಷ್ಟೆಲ್ಲ ಮಾಡ್ಮೇಲೆ ಗೌರಿ ದೇವಿಯ ಪ್ರತಿಮೆ ಹೇಗಿರುತ್ತೆ? ಈಗ ನಮ್ಮನ್ನ ಕೂಡಿಸ್ಬಿಟ್ಟು ತುಪ್ಪ ಮೊಸರು ಎಲ್ಲ ಸುರಿದು ಬಿಟ್ರೆ ನಮ್ಗೆ ಏನಾಗ್ಬೇಕು? ಯಾಕ್ರಿ ಹಿಂಗ್ ಮಾಡ್ತೀರಿ, ಜಿಡ್ಡು ಹೋಗಲ್ಲ ರೀ, ಆಮೇಲೆ ಯಾಕ್ರಿ ಹಿಂಗ್ ಹಾಕ್ತೀರಿ ಅಂತ ದೇವತೆಗಳು ಕೇಳ್ಲಿಕ್ಕಾಗತ್ತಾ? ಭಕ್ತರು ಹಾಕ್ಬಿಟ್ಟಿದ್ದಾರೆ, ಏನ್ ಮಾಡೋದು? ಅಭಿಮಾನಿಗಳು ಅಲ್ಲ. ಆಮೇಲೆ ಶುದ್ಧೋದಕ ಸ್ನಾನ ಮಾಡಿಸ್ಬೇಕು. ಅದಕ್ಕೇನು, ಯಾವ ನೀರು? ಸಾಮಾನ್ಯ ನೀರಲ್ಲ. ಏನ್ ಮನೆಗೆ ಹೋಗಿ ಬಾತ್ರೂಮ್ ನಲ್ಲಿ ಟಕ್ಕಂದ್ ನೀರು ತಗೊಂಬಂದು ಹಾಕ್ಬಿಡೋದಲ್ಲ. ನೀವು ಕಲಶದ ನೀರು ಅಂತ ಇಟ್ಕೊಂಡಿರ್ತೀರಿ. ಆ ಕಲಶ ಕುಂಕುಮ ಅರಿಶಿನ ಎಲ್ಲ ಹಚ್ಚಿರ್ತೀರಲ್ಲ, ಅದು ಪವಿತ್ರ ನೀರು. ಅದು ಈ ಗಂಗೆಯ ಥಾಲಿ ಇರುತ್ತೆ, ಅದನ್ನ ತಗೊಂಬಂದಿರ್ತಾರೆ ಸಾಮಾನ್ಯ ತೀರ್ಥಯಾತ್ರೆಗೆ ಹೋದವರು. ಗಂಗಾ ಥಾಲಿ ಓಪನ್ ಮಾಡೋದೇ ಯಾರು ಹೋಗ್ಬೇಕಾದ್ರೆ ಅಂತ ತಲೆ ಇರುತ್ತೆ. ಹಂಗಲ್ಲ, ಈ ಪೂಜೆಗೂ ಅದನ್ನ ಓಪನ್ ಮಾಡ್ಬೋದು, ತಪ್ಪಿಲ್ಲ. ಆದ್ರೆ ಒಂದ್ ಇರ್ಬೇಕು, ಯಾವಾಗ್ಲೂ ಕೂಡ ಗಂಗಾ ಥಾಲಿ ಒಂದು ಓಪನ್ ಮಾಡೋದು ಬೇಡ. ಏನಾದ್ರು ಅಂತ ಪ್ರಸಂಗ ಬಂದ್ರೆ ಗಂಗಾ ಜಲ ಹಾಕ್ಲಿಕ್ಕೆ ಬೇಕಾಗತ್ತೆ ಅಂಥವ್ರ ಬಾಯಿಗೆ ಅಂತ. ಆದ್ರೆ ಸಾಮಾನ್ಯವಾಗಿ ಗಂಗಾ ಥಾಲಿ ಜಾಸ್ತಿ ತಗೊಂಬನ್ನಿ, ಒಂದು ಇಟ್ಕೊಂಡಿರಿ. ಯಾಕೆ? ನಾವು ಮತ್ತೆ ತಕ್ಷಣ ಈ ಎಲ್ಲ ವ್ರತಗಳ ಕಾಲ ಅಥವಾ ಬೇರೆ ಬೇರೆ ಟೈಮ್ ನಲ್ಲಿ ನೀರು ಪವಿತ್ರವಾದ ಸಿಗ್ಬೇಕಲ್ಲ. ಅದಕ್ಕೆ ಗಂಗಾ ನೀರನ್ನ ಸ್ವಲ್ಪ ಹಾಕಿದ್ರು ಸಾಕು ನಮ್ಮ ಕಲಶದ ನೀರಿಗೆ, ಅದು ಸಮಾನ ಆಯ್ತು ಗಂಗೆಗೆ. ಅಂಥ ಗಂಗಾ ನೀರು, ಗೋದಾವರಿ, ಕೃಷ್ಣೆ, ಗೌತಮಿ, ನರ್ಮದೆ ಎಲ್ಲ ನೀರನ್ನ ನಿನಗೆ ಸ್ನಾನ ಮಾಡಿಸ್ತಾ ಇದೆ ನೀರಿನಿಂದ ಅಂತ ತುಂಬಾ ಸಂತೋಷ ತಗದು ಗೌರಿ ದೇವಿಗೆ. ಅದಕ್ಕೆ ಅವಾಗ ಏನ್ ಮಾಡ್ಬೇಕು? ಶುದ್ಧೋದಕ ಸ್ನಾನ ಅಂತ ಒಂದು ಉದ್ಧರಣೆ ನೀರನ್ನ ಆ ಪ್ರತಿಮೆಯಲ್ಲಿ ಹಾಕ್ಬೇಕು ಮೇಲೆ. ಅದೇ ಅರಿಶಿನದ ಬೊಟ್ಟು ಇಟ್ಕೊಂಡು ಇದನ್ನೆಲ್ಲ ಹಾಕಿದ್ರೆ ಏನಾಗುತ್ತೆ? ಅದಕ್ಕೆ ಯಾವುದನ್ನ ಇಟ್ಕೊಳ್ತೀವಿ ಅದನ್ನ ನೋಡ್ಕೊಂಡು ಆ ಪ್ರತಿಮೆಗೆ ಅನುಗುಣವಾಗಿ ನಾವು ಮಾಡ್ಬೇಕು. ಇನ್ನು ಆಮೇಲೆ ಗೆಜ್ಜೆ ವಸ್ತ್ರದ ಸಮರ್ಪಣೆ ಮಾಡ್ಬೇಕು. ಅದನ್ನು ಮೊದಲು ಗೆಜ್ಜೆ ವಸ್ತ್ರ ಅಲ್ಲ, ಇಷ್ಟೆಲ್ಲ ಮಾಡಿದ್ಮೇಲೆ ಗೆಜ್ಜೆ ವಸ್ತ್ರ. ಬಂದವ್ರಿಗೆ ಕಾಲ್ ತೊಳ್ಕೊಳ್ಳಿ ಅಂತಾನೂ ಹೇಳಿಲ್ಲ, ಏನೂ ಮಾಡ್ಲಿಲ್ಲ, ತಿನ್ನಿ 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 ಅಂತ ಬರೋದು. ಇನ್ನು ಆಸನ ಹಾಕಿಲ್ಲ, ಪಾದ್ಯ ಆಗಿಲ್ಲ, ಅರ್ಘ್ಯ ಆಗ್ಲಿಲ್ಲ, ಆದ್ರಿಂದ ದಿಢೀರ್ ನೈವೇದ್ಯ ಕೊಟ್ಬಿಡ್ತೀವ? ಇಲ್ಲ, ಎಲ್ಲ ಒಂದೊಂದೇ ಕ್ರಮವಾಗಿ ಮಾಡ್ಬೇಕು, ಮಿಸ್ ಮಾಡ್ಬಾರ್ದು. ಇನ್ನು ಗೆಜ್ಜೆ ವಸ್ತ್ರ ಆಮೇಲೆ ಸಮರ್ಪಣೆ ಮಾಡ್ಬೇಕು. ಆಗ ಪೀತ ವಸ್ತ್ರದ್ವಯಂ ದೇವಿ ಅಂತ ಹೇಳಿದ್ದಾರೆ ಈ ಪ್ರಮಾಣದಲ್ಲಿ. ಅಂದ್ರೆ 2 ಹಳದಿ ವಸ್ತ್ರ, ಅದನ್ನ 2 ಸಮರ್ಪಣೆಯನ್ನ ಮಾಡ್ಬೇಕು. ಇದು ಬಹಳ ವಿಶೇಷ. ಇನ್ನು ಮಾಂಗಲ್ಯ ಸಮರ್ಪಣೆ ಅದಾದ್ಮೇಲೆ. ಮಾಂಗಲ್ಯ ಸಮರ್ಪಣೆ ಅಂದ್ರೇನು? ಮಾಂಗಲ್ಯಂ ತಂತು ನಾನೇನ, ಅದೊಂದು ಶ್ಲೋಕ ಬರುತ್ತೆ, ಹೇಳ್ಬಿಡ್ತೀವಿ. ಹಾಗಲ್ಲ, ಅದು ಮದುವೆ ಆಗೋ ಟೈಮ್ ನಲ್ಲಿ ಹೇಳೋದು. ಈಗ ಮದುವೆ ಆದವ್ರನ್ನ ಕೂಡ್ಸಿದೀವಿ ಇಬ್ರನ್ನ, ಯಾರನ್ನ? ಪಾರ್ವತಿ ಮತ್ತೆ ರುದ್ರದೇವನ್ನ. ಇಬ್ರಿಗೂ ಈಗ ಮಾಂಗಲ್ಯ ಸಮರ್ಪಣೆ ಅಂದ್ರೆ ಏನರ್ಥ? ರುದ್ರದೇವರು ಕಟ್ತಾರೆ ಅಂತ ಅರ್ಥನ? ಇಲ್ಲ, ಮದುವೆ ಆಗೋಗಿದೆ. ಮತ್ತೆ ಮಾಂಗಲ್ಯ ಸಮರ್ಪಣೆ ಅಂದ್ರೇನು? ನಮಗೆ ಸೌಮಾಂಗಲ್ಯ ನೀಡು ಅಂತ ಅವಳಿಗೆ ಆಭರಣ ಕೊಡೋದು, ಅವಳಿಗೆ ಮಾತ್ರ. ಆಭರಣ ಕೊಡ್ಬೇಕಾದ್ರೆ ಹೇಳ್ಬೇಕಾದ ಒಂದು ಶ್ಲೋಕ ಇದೆ. ಮಾಂಗಲ್ಯಂ ಮಣಿ ಸಂಯುಕ್ತ ಮುಕ್ತಾ ಫಲ ಸಮನ್ವಿತಂ ಉತ್ತಮಂ ಗುಣಸೂತ್ರಂ ಗೃಹಾಣ ಶುಭ ಲಕ್ಷದೆ ಅಂತ ಈ ಶ್ಲೋಕವನ್ನ ಹೇಳ್ಬೇಕು. ಆಗ ನಮಗೆ ಮಂಗಳ ಖಂಡಿತ. ಇನ್ನು ಆಭರಣವನ್ನ ಸಮರ್ಪಣೆ ಮಾಡ್ಬೇಕು. ಆಭರಣ ಯಥಾಶಕ್ತಿ, ಬಂಗಾರದ ಆಭರಣ, ಬೆಳ್ಳಿಯ ಆಭರಣ, ಏನೇನ್ ಮಾಡಿಸಿರ್ತೀವಿ ಅದನ್ನೆಲ್ಲ. ಇನ್ನು ಗಂಧವನ್ನ ಹಚ್ಚಬೇಕಾದ್ರೂ ಹೂವಿನಿಂದಲೇ ಗಂಧವನ್ನ ಹಚ್ಬೇಕು. ಅದಕ್ಕೆ ಪುರೋಹಿತರು ಹೇಳ್ತಾ ಇರ್ತಾರ, ಹೂ ತಗೊಳ್ಳಿ ಅಂತ. ಅದಕ್ಕೆ ಹೂ ಜಾಸ್ತಿ ಬೇಕು. ಒಂದು ಅರ್ಚನೆಗೆ ಒಂದು, ಇನ್ನೊಂದು ಪ್ರತಿ ಗಂಧ ಆಗಲಿ, ಪಂಚಾಮೃತ ಸ್ನಾನ ಆಗ್ಲಿ, ಶುದ್ಧೋದಕ ಸ್ನಾನ ಆಗ್ಲಿ, ಎಲ್ಲ ಹೂವಿನಂದ್ ಮಾಡ್ಬೇಕು ಅಂತ. ಇನ್ನು ಅಕ್ಷತೆ ಮತ್ತೆ ಅರಿಶಿನ ಎರಿಸೋದು, ಕುಂಕುಮ ಎರಿಸೋದು ಈಗ, ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ. ಆಮೇಲೆ ಪುಷ್ಪ ಮಾಲಿಕಾ ಅಂತ, ಮತ್ತೆ ಸಿಂಧೂರ, ಕಾಡಿಗೆ, ಇದನ್ನೆಲ್ಲ ಸಮರ್ಪಣೆ ಮಾಡ್ಬೇಕು. ಆದ್ರೆ ಎಲ್ಲ ಕಡೆ ಒಂದು ಮಾತ್ರ ಮರಿಬೇಡಿ, ಮಹಾರುದ್ರ ದೇವ ವಾಮ ಅಂಕಸ್ಥಿತ ಚೈತ್ರ ಗೌರ್ಯೈ ನಮಃ ಅಂತ ಹೇಳಿ ಆ ಮಹಾದೇವರ ಎಡತೊಡೆ ಮೇಲಿರುವಂತ ಚೈತ್ರ ಗೌರಿಗೆ ನಮಸ್ಕಾರ, ಇದನ್ನ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಮನಸ್ಸಿನಲ್ಲಿ ಯಾವಾಗ್ಲೂ ಅನ್ಕೊಂಡು ಹಾಕಿ. ಆಮೇಲೆ ವಿಶೇಷವಾಗಿ ಪುಷ್ಪ ಮಾಲಿಕಾ ಪೂಜೆ. ಎಷ್ಟು ಹಾರನಾದ್ರು, ಎಷ್ಟು ಖುಷಿ ಆಗತ್ತೆ ಅವಳಿಗೆ, ನೀವ್ ಎಷ್ಟು ಹಾಕಿದ್ರು ಸಮರ್ಪಣೆ ಮಾಡಿದ್ರು ಖುಷಿ ಆಗತ್ತೆ. ಆಮೇಲೆ ಅಂಗ ಪೂಜೆ ಅಂತ, ಅಂದ್ರೆ ಪಾರ್ವತಿ ದೇವಿಯ ಪ್ರತಿಯೊಂದು ಅಂಗ ಅವಳ ಕಾಲಿನಿಂದ ಪ್ರಾರಂಭಿಸ್ಬೇಕು ಯಾವತ್ತು ದೇವತೆಗಳಿಗೆ, ಮೇಲಿಂದಲ್ಲ. ಕಾಲು, ಅದಾದ್ಮೇಲೆ ಮೊಣಕಾಲು, ಮತ್ತೆ ಬೆರಳುಗಳ ಪೂಜೆನೂ ಇದೆ. ಪ್ರತಿಯೊಂದು ಪಾರ್ವತಿ ದೇವಿಯ ಅಂಗಗಳಿಗೆ ಪೂಜೆ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು ಅಂತ. ಎಷ್ಟು ಹೊಗಳಬೇಕು ಪಾರ್ವತಿ ದೇವಿನ, ಕರೆದವ್ರನ್ನ ಎಷ್ಟು ಹೊಗಳ್ತೀವೋ ಅಷ್ಟು ಲಾಭ ಜಾಸ್ತಿ ಅಂತ. ಅದ್ರಲ್ಲಿ ದೇವತೆಗಳನ್ನು ಹೊಗಳಬೇಕು, ಯಾಕೆಂದ್ರೆ ಅವ್ರು ಪ್ರಾಮಾಣಿಕವಾಗಿ ನಮ್ಗೆ ಅನುಗ್ರಹ ಮಾಡ್ತಾ ಇದ್ದಾರೆ, ಹೊಗಳಿಕೆ. ಇನ್ನು ಪತ್ರಗಳ ಪೂಜೆ ಅಂತ, ಅದರಲ್ಲಿ ಜಾಜಿ ಪತ್ರ ಆಗ್ಬಹುದು,
ಇನ್ನು ನಿಂಬ ಪತ್ರ ಆಗಬಹುದು, ಅನೇಕ ಪತ್ರಗಳಿದೆ, ಮತ್ತೆ ಪುಷ್ಪಗಳು ಬೇಕಾದಷ್ಟಿದೆ. ಅಷ್ಟೋತ್ತರ ಶತನಾಮ ಪೂಜೆ ಅಂತ ಇದೆ, 108 ನಾಮಗಳು ಗೌರಿ ನಾಮ ಪುಸ್ತಕದಲ್ಲೆಲ್ಲ ಕೊಟ್ಟಿರ್ತಾರೆ, ಅದನ್ನ ನೋಡ್ಕೊಳ್ಬಹುದು. ಇನ್ನು ಏಕಾರ್ತಿ ದೀಪ, ಧೂಪ ಆಯ್ತು, ದೀಪಕ್ಕೆ ಏಕಾರ್ತಿ ದೀಪವನ್ನ ಸಮರ್ಪಣೆ ಮಾಡ್ತಾ ತ್ರಾಹಿಮಾಂ ನರಕಾತ್ ಘೋರ ದಿವ್ಯ ಜ್ಯೋತಿರ್ ನಮೋಸ್ತುತೆ, ಈ ಜ್ಯೋತಿ ರೂಪದಲ್ಲಿ ನಿನಗೆ ಅರ್ಪಣೆ ಮಾಡ್ತಾ ನನಗೆ ನರಕ ಏನಾರು ಇದ್ರೆ, ಕಷ್ಟಗಳಿದ್ರೆ ಅದನ್ನ ನಾನು ಉದ್ಧಾರ ಮಾಡು ಅಂತ ಹೇಳಿ ಆಮೇಲೆ ನೈವೇದ್ಯ ಬಗ್ಗೆ ಬಂತು. ನೈವೇದ್ಯ ಮಾಡ್ಬೇಕಾದ್ರೆ ದಿಢೀರನ್ ಗೌರಿ ದೇವಿಗೆ ಇಡ್ಬಾರ್ದು, ಯಾಕೆ ರುದ್ರದೇವ್ರ ಪಕ್ಕಕ್ಕೆ ಕೂತಿರ್ತಾರೆ. ನನಗೆ ಕೊಡ್ಲಿಲ್ಲ ನನ್ನ ಹೆಂಡತಿ ಕೊಡ್ತೀರಿದ್ರೆ ಅವಾಗ ಸರಿ ಹೋಗುತ್ತಾ? ಅದಕ್ಕೇನ್ ಮಾಡ್ಬೇಕು, ದೇವರಿಗೆ, ಮುಖ್ಯ ಪ್ರಾಣ ದೇವರಿಗೆ, ಆಮೇಲೆ ರುದ್ರದೇವರಿಗೆ, ಆಮೇಲೆ ಗೌರಿ ದೇವಿಗೆ. ಅದರಿಂದ ಅದನ್ನ ಮಾತ್ರ ಎಂದಿಗೂ ತಪ್ಪಾರ್ದು. ಆ ನೈವೇದ್ಯ ಸಮರ್ಪಣೆ ಮಾಡ್ಬೇಕಾದ್ರೆ ಬಾಳೆಹಣ್ಣು ಆಗ್ಬಹುದು ಅಥವಾ ತೆಂಗಿನಕಾಯಿ ಆಗ್ಬಹುದು, ಇದನ್ನೆಲ್ಲ ಸಮರ್ಪಣೆ ಮಾಡೋದು ಉಚಿತ. ತಾಂಬೂಲ ಮತ್ತೆ ಸುವರ್ಣ ಪುಷ್ಪ ದಕ್ಷಿಣ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಬಂಗಾರ, ಹೂವು, ದಕ್ಷಿಣೆ. ಅಯ್ಯೋ ಇದೆಲ್ಲ ಜಾಸ್ತಿ, ಇದೆಲ್ಲ ಮಾಡ್ಲಿಕ್ಕೆ ಅಂತಂದ್ರೆ ನಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟಂತೂ ಮಾಡ್ಬೇಕು. ತೀರಾ ಇದರಲ್ಲಿ ಕೆಲವುದು ಆಗದೆ ಇರಬಹುದು, ಆದ್ರೆ ಮಿಕ್ಕಿದ್ದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನೆಲ್ಲ ಮಾಡ್ಬೇಕು. ಕೊನೆಗೆ ಮಂತ್ರ ಪುಷ್ಪ ಅಂತ ಪುರೋಹಿತರೆಲ್ಲ ಕೊನೆಗೆ ಕೊಡ್ತಾರೆ. ಆ ಟೈಮ್ಗೆ ಬರೋದು ಎಲ್ರು ಗೌರಿ ಪೂಜೆಗೆ ಅಂತ ಸರಿಯಾಗಿ, ಯಾಕೆ ಪುರೋಹಿತರು ಕೊನೆಗೆ ಕರ್ತಾರೆ, ಎಲ್ರು ಬನ್ನಿ, ಅಲ್ಲಿವರೆಗೆ ಮಾತಾಡ್ತಾ ಇರ್ತಾರೆಲ್ಲ. ಅಷ್ಟೊತ್ತು ಕರೆಕ್ಟ್ ಟೈಮ್ ಬರ್ತಾರೆ, ಒಂದ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಹಂಗಲ್ಲ, ಮೊದಲಿಂದ ಅಲ್ಲಿ ಪೂಜೆಗೆ ಅಂತ ಬಂದ ಮೇಲೆ ಪೂರ್ಣ ಭಾಗವಹಿಸಿ ಇರ್ಬೇಕು. ಆಮೇಲೆ ನಮಸ್ಕಾರ ಮಾಡ್ಬೇಕಾದ್ರೆ ಗಂಡಂದ್ರು ಇರೋದೇ ಇಲ್ಲ, ಎಲ್ಲೋ ಹೊರಗಡೆ ಹೋಗಿರ್ತಾರೆ, ಹಾಗಾಗ್ಬಾರ್ದು. ದಂಪತಿಗಳು ಸೇರಿ ಅಲ್ಲಿ ನಮಸ್ಕಾರವನ್ನ ಮಾಡ್ಬೇಕು. ನಮಸ್ಕಾರ ಮಾಡ್ಬೇಕಾದ್ರೆ ಎಷ್ಟೆಷ್ಟೋ ಜನ್ಮದ ಪಾಪಗಳನ್ನ ಮಾಡಿದೀವಿ ಗೌರಿ, ದಯವಿಟ್ಟು ರಕ್ಷಣೆ ಮಾಡು ಅಂತ. ಆಮೇಲೆ ಪ್ರಸನ್ನ ಅರ್ಘ್ಯ ಅಂತಂದಿದೆ, ಅವಳ ಕೈಗೆ ಮತ್ತೆ ನೀರು ಹಾಕ್ಬೇಕು, ಅಂದ್ರೆ ಇದ್ರ ಸಂತೋಷದ ಮುಖದಿಂದ ಅವಳು ನಮ್ಮನ್ನ ನೋಡ್ತಾಳೆ ಅಂತ. ಆಮೇಲೆ ಒಂದು ಪೂರ್ಣ ಫಲ ಸಮರ್ಪಣೆ ಅಂತ, ಪೂರ್ಣತೆ, ಒಂದು ತೆಂಗಿನಕಾಯಿ ಸಮರ್ಪಣೆ ಮಾಡೋದಿದೆ ಗೌರಿ ದೇವಿಗೆ. ಇದೆಲ್ಲ ಮಾಡಿದ್ರೆ ಏನ್ ಫಲ ಅಂದ್ರೆ ನೋಡಿ, ಯಾರಿಗೆ ಮಕ್ಕಳಾಗ್ಬೇಕೋ ಅವ್ರಿಗೆ ಮಕ್ಕಳಾಗುತ್ತೆ, ಯಾರಿಗೆ ದೀರ್ಘ ಆಯುಷ್ಯ ಬೇಕೋ ಅವ್ರಿಗೆ ದೀರ್ಘಾಯುಷ್ಯ, ದಾಂಪತ್ಯ ಚೆನ್ನಾಗಿರುತ್ತೆ. ನಿಮ್ಗೆ ಗೌರಿ ದೇವಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಕೊಡ್ತಾರೆ. ರುದ್ರದೇವರಂತೂ ಸುತರ. ಹಾಗಾಗಿ ಈ ರೀತಿ ನಾವು ಗೌರಿ ದೇವಿಯ ಅರ್ಚನೆಯನ್ನ ಮಾಡಿದ್ರೆ ಆಗ ನಮಗೆ ವಿಶೇಷವಾಗಿ ಆ ಗೌರಿ ದೇವಿ ಅನುಗ್ರಹಿಸ್ತಾಳೆ ಅಂತ ತಿಳಿಸ್ತಾ, ಎಲ್ಲರಿಗೂ ಗೌರಿ ಹಾಗೂ ಶಿವನ ವಿಶೇಷವಾದ ಅನುಗ್ರಹ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.